ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳು ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳು ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರೋಗ್ರಾಮೇ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ನಮಸ್ಕಾರ ವೀಕ್ಷಕರೇ. ಎಸ್, ಇವತ್ತು ಕೂಡ ನಾನೊಬ್ರು ಗಾರ್ಜಿಯಸ್ ಲೇಡಿ ಜೊತೆ ಇದ್ದೀನಿ. ಯಾಕಿದ್ದೀನಿ, ಇವರು ಡಿಫ್ರೆಂಟಾಗಿ ತುಂಬಾ ವಿಭಿನ್ನವಾಗಿ ಕಾನ್ಸೆಪ್ಟನ್ನು ಇಟ್ಕೊಂಡು ಕಾಸ್ಟ್ಯೂಮ್ಸನ್ನು ಡಿಸೈನ್ ಮಾಡ್ತಾರೆ. ಹಾಗೆ ಸೆಲೆಬ್ರಿಟಿ ಡಿಸೈನರ್ ಅಂತಲೇ ಹೇಳ್ಬೋದು. ಎಸ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವ್ರನ್ನ ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಲಕ್ಷ್ಮಿ, ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಮಸ್ತೆ. ನಮಸ್ಕಾರ. ಸೊ ನಾನು ಹೇಳಿದಾಗ ಇಲ್ಲಿ ಒಂದಷ್ಟು ಕಾಸ್ಟ್ಯೂಮ್ಸ್ ಈ ಮುಂಚೆ ನೋಡಿದೆ. ಎಲ್ಲ ವಿಭಿನ್ನವಾಗಿದೆ. ನಾವು ಬೇರೆ ಏನು ಬೊಟಿಕ್ಸಲ್ಲಿ ನೋಡ್ತೀವಿ ಅಥವಾ ಔಟ್ಸೈಡ್ಸ್ ನಾವೇನು ಪರ್ಚೇಸಿಂಗ್ ಹೋಗ್ದಂಗೆ ನೋಡೋದಕ್ಕಿಂತ ಡಿಸೈನ್ಸ್ ಆಗಿರ್ಬೋದು ಅಥವಾ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿರೋದಾಗಿರ್ಬೋದು ತುಂಬ ವಿಭಿನ್ನವಾಗಿದೆ. ಸೊ ಹೇಳಿ, ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು? ಹೇಗೆ ಸ್ಟಾರ್ಟ್ ಮಾಡಿದ್ರಿ ಇದು? ಓಕೆ, ನಾನು ಎಂಜಿನಿಯರ್. ನನ್ನ ಪೇರೆಂಟ್ಸ್ ಟೋಟಲ್ ಮೆಡಿಕಲ್ ಫೀಲ್ಡಿಂದ ಬಂದಿರೋರು. ಅವ್ರಿಗೆ ಫ್ಯಾಷನ್, ಮೈ ಹೋಲ್ ಫ್ಯಾಮಿಲಿ ಫ್ಯಾಷನ್ ಅಂದರೆ ಅವರು ದೇ ಆರ್ ಲೈಕ್ ವೆರಿ ವೆರಿ ಫಾರ್ ಅವೇ. ಸೊ ಹಾಗಾಗಿ ನಾನು ವೆನ್ ಐ continued my education as an engineer and then I went to London. That's where I felt my husband was little free to give me a chance and to explore the world. Nanu full world nodkondo the whole of Europe, their styling, their way of doing. Then I did my short course of fashion designing there, and then I returned to India. And when I returned here, obviously nan styling, nan hako batte ella tumba different agittu illi janake. Slowly I should thank actually the Facebook viewers of mine and the friends of mine. They encouraged me. They said ninge on solpa talent ide, why don't you perceive in that? Probably this IT life, I started my career as HR. Just like 9 months back I started all this, and yes, only 9 months of my stint over here. And it was very fast, and I'm sure it's because of the different kind of thought process of mine. And ನನಗೆ what I personally believe is ಫ್ಯಾಷನ್ ಅಂತ ಹೇಳಿಬಿಟ್ಟು ತುಂಬಾ ದುಡ್ಡು ತೊಗೊತಾರೆ. ಬ್ರ್ಯಾಂಡ್ ಅಂತಾರೆ, this designer, that designer. I believe fashion is something where it is now become a day to day. ಇವಾಗ ನಾನು ಹೊಸಪೇಟೆ ಒಂದು ಹಳ್ಳಿಯಿಂದ ಬ್ಯಾಂಗ್ಳೂರಿಗೆ ಬಂದಾಗ I just observed the cleaners. They used to wear langa davni, they used to wear very chudidar as kind of their things as there. But now I feel even those people also are getting the fashion sting. They wear jeans, they wear jeggings, everything. So it has become like very noted, like every person is being very concentrated about what he's wearing. ಆ ಥರ ಇದ್ದಾಗ, ಸೊ ವಿ ಶುಡ್ ಬಿ ಮೋರ್ ಇನೋವೇಟಿಂಗ್ ವಾಟ್ ಎವರ್ ಯು ಹ್ಯಾವ್, ಬಿಕಾಸ್ ಎವ್ರಿ ಒನ್ ಕೆನಾಟ್ ಲೈಕ್ ಒಂದು ಫಂಕ್ಷನ್ ಬಂತು ಲೆಟ್ ಮಿ ಗೋ ಪರ್ಚೇಸ್, ಆ ಥರ ಇರಲ್ಲ. So I wanted things to be more innovative. That's why I did re-engineering. I do a lot of re-engineering. In fact, most of my clothes, there's a section where it's re-engineering stuff. Okay. And my styling is, I basically see the posture. Like ನಾನು ತುಂಬ ಜನಕ್ಕೆ ಮಾಡಿಲ್ಲ. I have done it for few of the celebrities. I have done one movie wherein I've understood their character. ನಾನು ಅವ್ರ ಕ್ಯಾರೆಕ್ಟರ್ನ ನೋಡಿ, ಅವ್ರ ಬಾಡಿ ಸ್ಟ್ರಕ್ಚರ್ ನೋಡಿ, what they are comfortable, I try to design. Not just I have designed, ನೀವು ತಗೊಳ್ಳಿ, ಆ ಥರ ಮಾಡಿಲ್ಲ. ಸೊ ಮೇ ಬಿ ದಟ್ಸ್ ದ ರೀಸನ್ ಐ ಆಮ್ ಡಿಫ್ರೆಂಟ್. ಓಕೆ, ಎಸ್, ನೀವು ಹೇಳಿದ್ರಿ. ಸೊ ನೀವು ಲಂಡನ್ನಿಂದ ಬಂದಾಗ ಇಲ್ಲಿರುವಂತಹ ಒಂದು ಏನು ಕಾನ್ಸೆಪ್ಟ್ ಇತ್ತು ಡ್ರೆಸ್ಸಿಂಗಲ್ಲಿ ಅಥವಾ ಫ್ಯಾಷನಲ್ಲಿ, ಸೊ ನಿಮ್ಮದು ಇವ್ರದಕ್ಕೆ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತ. ಎಸ್, ಯಾವ ಥರ ಇತ್ತು ಅಂತ, ಆ್ಯಂಡ್ ನಿಮ್ಮ ಕಾನ್ಸೆಪ್ಟ್ ಅಥವಾ ನಿಮ್ಮ ಸ್ಟೈಲಿಂಗ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ ಥರ ಇತ್ತು ರೆಸ್ಪಾನ್ಸ್? ಫಸ್ಟ್ ಆಫ್ ಆಲ್, ನಂಗೆ ಇದುವರೆಗೂ ಯಾರೂ ಬ್ಯಾಡ್ ಕಮೆಂಟ್ಸ್ ಕೊಟ್ಟಿಲ್ಲ. ಸೊ ದ್ಯಾಟ್ ವಾಸ್ ಒನ್ ಆಫ್ ಮೈ ಎಂಕರೇಜಿಂಗ್ ಪಾಯಿಂಟ್. ಲೈಕ್ ನೋಬಡಿ ಸೆಡ್ ಯು ಆರ್ ಲುಕಿಂಗ್ ಹಾರಬಲ್ ಆರ್
this is not fine. Everyone were ready to take my inputs. Like for example, I came and I tied my hair up and I was wearing one shirt, I tied it to the side and I went for a party, and then everyone were like one in a party adre one piece dress, ಏನಾದರೂ ಫಂಕ್ಷನ್ ಇದ್ದರೆ ಸೀರೆ. ಸೊ ಐ ಟ್ರೈ ಟು ಬಿ ಮೋರ್ ರೆನೋವೇಟಿವ್ ಇನ್ ಮೈ ಬ್ಲೌಸಸ್ ದೆನ್ ಲೈಕ್ ಮದುವೆಗೆ ಹೋದಾಗ, ಆರ್ ವೆದರ್ ಐ ಗೋ ಫಾರ್ ಅ ಪಾರ್ಟಿ, ಐ ವಾಂಟೆಡ್ ಟು ಬಿ ವೆರಿ ಡಿಫ್ರೆಂಟ್ in the styling, not because I want to show myself, it's the way I design. And I really believe in colors. I am very colorful as a person and I'm very colorful in my dresses also. So even a simple dress allu adu idu ಮಾಡ್ಬಿಟ್ಟು I'll make it very colorful. So in that way I was different, I think. ಆ್ಯಂಡ್ ನೀವು ಹೇಳ್ದಾಗೆ ಸೊ ನಿಮ್ಮ ಹತ್ರ ಇರುವಂಥ ಎಲ್ಲ ಕಾಸ್ಟ್ಯೂಮ್ಸು ತುಂಬ ಕಲರ್ಫುಲ್ ಆಗಿದೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನೀವು ರೀಇಂಜಿನಿಯರಿಂಗ್ ಕೂಡ ಮಾಡ್ತೀರಿ ಅಂತ ಹೇಳಿದ್ರಿ. ಯಾವ ಥರ ಕಾಸ್ಟ್ಯೂಮಲ್ಲಿ ಏನೇನು ಮಾಡ್ಬೋದು ಹಾಗಿದ್ರೆ? ನಾನು ಐ ಥಿಂಕ್ ವೆನ್ ಐ ರಿಟರ್ನ್ಡ್ ಫ್ರಮ್ London, I was very new. I was like, I can say I was a new mom. So I had lot of these baby bed sheets, cute ones I had picked up from Europe. Ali tumba ali Europe ali the color textures and the costumes are the fabrics are very cute. So initially after the baby magu doddonadmele he will not sleep on those baby bed sheet and all. So hagagi I use them as one of this, and I think one of those things I have already, I think okay, one of those I have converted it as dresses, and one of the like usually men wear, I mean they have shirts and everything, so once they use it, I think men don't try to repeat they try to repeat things, so they don't buy lot of stuff. So those shirts I re-engineered and made like a funky look. So I also changed my long skirts to short skirts, converted long skirts to a top like this, crop tops. And I do re-engineering on the jeans, like old jeans agogide, you want to throw it away, you can make a different look on that. And different ways, dupattas, people have lot of dupattas nowadays. One chudidar ge eshtond dupattas irutte, so aa dupatta inda I have given a shrug look or a jacket look or kaftan look. So aa tara tumba I have tried it out. ಸಾಕಷ್ಟು ನಮ್ಮ ಹತ್ರ ಹಳೇ ಬಟ್ಟೆಗಳಿರುತ್ತೆ ಅಥವಾ ಜೀನ್ಸ್ ಇರುತ್ತೆ. ಜೀನ್ಸ್ ಅಥವಾ ನಾವು ಎಷ್ಟೇ ವರ್ಷ ಹಾಕಿದ್ರೂ ಹಳೆ ಥರ ಆಗಲ್ಲ ಆ್ಯಂಡ್ ಹಾಳಾಗಲ್ಲ. ಬಟ್ ಇವಾಗ ಬಂದಿರುವಂಥ ಒಂದಷ್ಟು ಜೀನ್ಸ್ಗಳು ವಾಷಿಂಗ್ ಮಿಷಿನ್ಸ್ಗೆಲ್ಲ ಹಾಕಿದ್ರೆ ಸ್ವಲ್ಪ ಎಳೆಗಳೆಲ್ಲ ಕಿತ್ತೋಗಿದ್ರೆ ಆ ಥರ ಆಗಿರುತ್ತೆ. ಬಟ್ ಅದಕ್ಕೂ ಕೂಡ ಹೊಸ ಲುಕ್ ಕೊಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಒಂದಷ್ಟು ದುಪ್ಪಟಾಸ್ಗೆಲ್ಲ ಹೊಸ ಲುಕ್ ಕೊಡ್ತೀವಿ ಅಂತ. ಆ್ಯಂಡ್ ಆ ಥರದ್ರಲ್ಲಿ ಇಲ್ಲೂ ಒಂದಿದೆ. ಸೊ ಇದು ದುಪ್ಪಟ ಅಲ್ಲ ಇದು? ಇದು ದುಪ್ಪಟ. ಓಕೆ. ಸೊ ಇದನ್ನು ನಾನು you can wear it like a off shoulder one. Okay. You can wear it or one shoulder ಮಾಡ್ಕೋಬಹುದು. Okay. ಆ ಥರ ಇಲ್ಲ ಅಂದರೂ ಕೂಡ you can give a kaftan look. Okay. So ಒಂದೇ ದುಪಟ್ಟ 3 looks. ಹಾಟ್ ಸಮ್ಮರ್ಗೆ ಆ್ಯಂಡ್ ಸನ್ಗೆಲ್ಲ ಸಖತ್ ಕಲರ್ಫುಲ್ ಆಗಿರುತ್ತೆ. ಆ್ಯಂಡ್ ತುಂಬ ಈ ಸಮ್ಮರಿಗೆ ತುಂಬ ಚೆನ್ನಾಗಿದೆ. ಬೀಚ್ ವೇರ್ ಅನ್ನೋದಕ್ಕಿಂತ ಪಾರ್ಟೀಸ್ಗೆಲ್ಲ ಐ ಥಿಂಕ್ ಹಾಕೊಂಡು ಹೋಗ್ಬೋದು ಅನ್ಸುತ್ತೆ. ತುಂಬ ಚೆನ್ನಾಗಿ ಇದಕ್ಕೆ ನೀವು ಒಂದು ಪೆನ್ಸಿಲ್ ಕಟ್ ಸ್ಕರ್ಟ್ ಹಾಕಿದ್ರೆ ಯು ಆರ್ ರೆಡಿ ಫಾರ್ ಅ ಪಾರ್ಟಿ. ಆ್ಯಂಡ್ ಇದು ಒಂದು ನೋಡಿದೆ. ಆ್ಯಂಡ್ ಇದು ಒಂಥರ ಸೈಡ್ ಸ್ಲಿಟ್ ಕೊಟ್ಟಿದ್ರೆ ಇದು ಹೇಗೆ ಬಂದು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಆ್ಯಕ್ಚುಲಿ. ಆ ಥರ ಇದೆ ಇದು. ಓಕೆ. ಇಟ್ಸ್ ಆ್ಯಕ್ಚುಲಿ ಅ ಕಫ್ತಾನ್ ಲುಕ್. ನಾನೇನು ಮಾಡಿದ್ದೀನಿ ಅಂದರೆ ಐ ಹ್ಯಾವ್ ಗಿವನ್ ಅ ಡಿಫ್ರೆಂಟ್ ಕಟ್. ಓಕೆ. ಸ್ಮಾಲ್ ಪಾರ್ಟೀಸ್ಗೆಲ್ಲ ಹಾಕೋಬೋದು. ಎಸ್, ಇಷ್ಟೇ ಅಲ್ಲ, ಬರೀ ನಾನು ಇನ್ಫಾರ್ಮೇಷನ್ ಕೇಳಿದೆ ಅಷ್ಟೇ. ಬಟ್ ಡ್ರೆಸ್ಸಸ್ ನೋಡೋದು ಬಾಕಿ ಇದೆ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಇವಾಗ ಅವ್ರ ಕಾಸ್ಟ್ಯೂಮ್ಸ್ ನೋಡೋವಂಥ ಸಮಯ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ಒಂದು ಹೇಳಿದ್ರು ಆವಾಗಲೇ ಮಾತಾಡ್ತಾ, ಒಂದು ಬೆಡ್ಶೀಟಲ್ಲಿ ಮಾಡಿದಾರಂತೆ ಅವ್ರ ಮಗು ಬೆಡ್ಶೀಟಲ್ಲಿ. ಸೊ ಅದು ಆವಾಗಲೇ ಪಿಕ್ ಮಾಡಿ ತೋರಿಸೋದಕ್ಕೆ ಸಿಗಲಿಲ್ಲ. ಸೊ ಇವಾಗ ಅದು ತೋರಿಸ್ತೀನಿ. ಸೊ ಲಕ್ಷ್ಮಿ, ನೀವು ಆವಾಗಲೇ ಹೇಳಿದ್ರಿ ದಿಸ್ ಇಸ್ ದ ಒನ್ ಬೆಡ್ಶೀಟ್ ಡ್ರೆಸ್. ದಿಸ್ ಇಸ್ ಎಸ್. ಓಕೆ. ಸೊ ಅವ್ರ ಮಗು ಬೆಡ್ಶೀಟಿಂದ ಮಾಡಿರೋದು, ಬಟ್ ನಿಜವಾಗ್ಲೂ ಅನಿಸಲ್ಲ. ಆ್ಯಂಡ್ ಅದನ್ನೇ ಹೇಳೋದು ಡಿಸೈನರ್ಸ್ ಕಾನ್ಸೆಪ್ಟ್ ಆ್ಯಂಡ್ ಡಿಸೈನರ್ಸ್ ಐಡಿಯಾ ಅಂತ.
ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂಥರ ಮೈಲ್ಡ್ ಕಲರ್ ಒಂಥರ ಫಾಸ್ಟ್ ಕಲರ್ ಅಂತಲೇ ಹೇಳ್ಬೋದು ಇದು. ಸೊ ಆರೆಂಜ್ ಯೆಲ್ಲೋ ಆರ್ ದ ಸಮ್ಮರ್ ಕಲರ್ಸ್. ಸೊ ನಾನು ಇದಕ್ಕೆ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇದು ಬರೀ ಸ್ಟಿಚ್ ಮಾಡೋಕ್ಕೆ ಐ ಥಿಂಕ್ 200 rupees. So 200 rupees you are able to take it a party wear. You can ಇದಕ್ಕೆ ನಾನು ಬೆಲ್ಟ್ಸ್ ಕೊಟ್ಟರು, you can wear a yellow belt or some smart belt and you are ready for the party. ಆ್ಯಂಡ್ ಬ್ಯಾಕ್ ನೆಕ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ, ಡಿಫ್ರೆಂಟಾಗಿ ಕೊಟ್ಟಿದ್ದೀರಾ. ಆ್ಯಂಡ್ ಏನು ನೆಕ್ ಇದು? This is called upcut neck ಅಂತಾರೆ ಇದಕ್ಕೆ. ಸೊ ಇಟ್ ಇಸ್ ಅ ಬ್ಯಾಕ್ ನೆಕ್, ದಿಸ್ ಇಸ್ ನಾಟ್ ದ ಫ್ರಂಟ್ ಒನ್. ಸೊ ಇದು ಫ್ರಂಟ್ ಇದ್ದರೆ ಇದಕ್ಕೆ ಸ್ವಲ್ಪ ಬೋಟ್ ಶೇಪ್ ಕೊಡ್ಬೋದಿತ್ತು. ಸೊ ಸಿನ್ಸ್ ದಿಸ್ ಇಸ್ ಬ್ಯಾಕ್ ಐ ಹ್ಯಾವ್ ಗಿವನ್ ಜಸ್ಟ್ ನೈಸ್ ಕಟ್ ಅಷ್ಟೇ. ಇದಕ್ಕೇನು ಸ್ಪೆಸಿಫಿಕ್ ಆಗಿ ಹೆಸರು ಐ ಡೋಂಟ್ ನೋ, ಬಟ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಗಿವನ್. ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನು ಬೇರೆ ಬೇರೆ ಇನ್ನೂ ಏನಿದೆ ಡಿಫ್ರೆಂಟಾಗಿ ಮಾಡಿರೋದು ನೀವು? ಸೊ ಇದು ಒನ್ ಆಫ್ ದ ಕಾಸ್ಟ್ಯೂಮ್ಸ್. ಇದು ಆ್ಯಕ್ಚುಲಿ ಅ ಶರ್ಟ್ ಆ್ಯಂಡ್ ದಿಸ್ ಇಸ್ ಅ ಸ್ಕರ್ಟ್. ನಾನು ಏನು ಮಾಡಿದ್ದೀನಿ ಅಂದರೆ ನಾನು ಇದನ್ನು ಎರಡನ್ನ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ಜಂಪ್ ಸೂಟ್ ಥರ ಹಾಕ್ಕೋಬೋದು. ಸೊ ಯು ಹ್ಯಾವ್ ಶರ್ಟ್ಸ್ ಇರುತ್ತೆ, ನೀವು ಒಂದೇ ಥರ ಶರ್ಟ್ ಹಾಕ್ಕೊತಾ ಇರ್ತೀರ. ಸೊ ನಿಮಗೆ ಡಿಫ್ರೆಂಟ್ ಲುಕ್ ಬೇಕು ಅಂದರೆ ಜಸ್ಟ್ ಸ್ಟಿಚ್ ಅಪ್ ಅ ಸ್ಕರ್ಟ್ ಡೌನ್. ಸೊ ಯು ಆರ್ ರೆಡಿ ಫಾರ್ ಒನ್ ಮೋರ್ ಕಾಸ್ಟ್ಯೂಮ್. ಆ್ಯಂಡ್ ದಿಸ್ ಡಸ್ ನಾಟ್ ನೀಡ್ ಎನಿ ಪರ್ಟಿಕ್ಯುಲರ್ ಟೈಲರ್ ಹತ್ರ ಹೋಗಿ ನಾನು ಮಾಡಿಸ್ಕೊಂಡು ದುಡ್ಡು ಮಾಡೋಕ್ಕೇನೂ ಇಲ್ಲ. ಜಸ್ಟ್ ಈ ಕಾರ್ನರ್ನ ನಾನು ಕನೆಕ್ಟ್ ಮಾಡಿದ್ದೀನಿ ಅಷ್ಟೇ. ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಜಸ್ಟ್ ಸ್ಟಿಚ್ ತೆಗೆದ್ರೆ ಮತ್ತು ನಾರ್ಮಲಿ ನಮ್ಮ ಸ್ಕರ್ಟ್ ಆ್ಯಂಡ್ ಶರ್ಟ್ ವಾಪಸ್ ಬರುತ್ತೆ. ಆ್ಯಂಡ್ ಇನ್ನು ಪ್ರಿಂಟೆಡ್ ಎಲ್ಲ ಇದೆ ನಿಮ್ಮ ಹತ್ರ, ಡಿಫ್ರೆಂಟ್ ಪ್ರಿಂಟೆಡ್ ಇದೆ. ಸೊ ಅದ್ರ ಬಗ್ಗೆ ಹೇಳಿ. ದಿಸ್ ಇಸ್ ಅಗೇನ್ ನಾನು ಸುಮ್ಮನೆ ಗೋವಾಗೆ ಹೋದಾಗ ದೇವರ್ ದೀಸ್ ಬೀಚಲ್ಲಿ ಹಾಕೋ ಬೆಡ್ಶೀಟ್ಸ್ ಮಾರ್ತಾಯಿದ್ರು. ಸೊ ಐ ಪಿಕ್ಡ್ ಅಪ್ ದ್ಯಾಟ್ ಆ್ಯಂಡ್ ಐ ಥಿಂಕ್ ಲೇಟರ್ ಇದು ತುಂಬ ರಫ್ ಆಗಿತ್ತು. ಐ ಕುಡ್ ನಾಟ್ ರೀಯೂಸ್ ಇಟ್. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಐ ಕನ್ವರ್ಟೆಡ್ ಇನ್ ಟು ಅ ಬ್ಯೂಟಿಫುಲ್ ಡ್ರೆಸ್. ರಿಯಲಿ ಬ್ಯೂಟಿಫುಲ್ ಡ್ರೆಸ್. ಆ್ಯಕ್ಚುಲಿ ಅಂದರೆ ಇದರಲ್ಲಿ ಇರುವಂತಹ ಪ್ರಿಂಟ್ ಆಗಿರ್ಬೋದು, ಬನಾನಾ ಪ್ರಿಂಟ್ ಅಂದರೆ ಇದೆಲ್ಲ ಒಂಥರ ನ್ಯೂ ಪ್ರಿಂಟ್ಸ್ ಅಂತಲೇ ಹೇಳ್ಬೋದು. ನಾವು ಬರೀ ಫ್ಲವರ್ ಪ್ರಿಂಟ್ಸ್ ನೋಡಿರ್ತೀವಿ ಅಥವಾ ಏನೋ ಒಂದು ಬೇರೆ ಬೇರೆ ಪ್ರಿಂಟ್ಸ್ ನೋಡಿರ್ತೀವಿ. ಬಟ್ ಈ ಥರ ಫ್ರೂಟ್ ಪ್ರಿಂಟ್ಸ್ ಆಗಿರ್ಬೋದು, ಬೇರೆ ಅನಿಮಲ್ ಪ್ರಿಂಟ್ ಇದೆ ಇಲ್ಲಿ. ದಿಸ್ ಇಸ್ ಇದು ಆ್ಯಕ್ಚುಲಿ ಆಲಿಯಾ ಭಟ್ ಹಾಕ್ಕೊಂಡಿದ್ದು. ಸೊ ಐ ಗಾಟ್ ಅ ಸಿಮಿಲರ್ ಒನ್, ಸೊ ಐ ಮೇಡ್ ಅ ಸಿಮಿಲರ್ ಒನ್. ಓಕೆ. ಸೊ ಆಲಿಯಾ ಭಟ್ ಹಾಕೊಂಡಿದ್ದೆ. ಆ್ಯಂಡ್ ಇದು ಬೀಚಲ್ಲಿ ಇವ್ರು ಬೆಡ್ಶೀಟ್ ತೊಗೊಂಡಿದ್ದಂತೆ ಅಲ್ಲಿ ಎಂಜಾಯ್ ಮಾಡೋಕ್ಕೆ ಆ್ಯಂಡ್ ಅಲ್ಲಿ ಯೂಸ್ ಮಾಡೋದಕ್ಕೆ. ಬಟ್ ಅದರಿಂದ ಒಂದು ಸೂಪರ್ ಆಗಿರುವಂತಹ ಒನ್ ಪೀಸ್ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಗೊತ್ತಾಗಲ್ಲ. ಆ್ಯಂಡ್ ನೀವು ಹೇಳಿದ್ರೆ ಅಷ್ಟೇ ಗೊತ್ತಾಗೋದು ಇದು ಮಾಡಿರೋದು ಅಂತ. ಆ್ಯಂಡ್ ಇನ್ನು ಬೇರೆ ಬೇರೆ ಏನಿದೆ ಇಲ್ಲಿ? ಕಲೆಕ್ಷನ್ಸ್ ಇದೆ ಇಲ್ಲಿ. ಆ್ಯಕ್ಚುಲಿ ಇದು ದುಪಟ್ಟ. ನಾನು ಅದಕ್ಕೆ ಜಸ್ಟ್ ಇಲ್ಲಿ ಪ್ಯಾಡ್ಸ್ ಹಾಕ್ಬಿಟ್ಟು ಐ ಹ್ಯಾವ್ ಗಿವನ್ ಅ ಫ್ಲೇರಿ ಲುಕ್. ಸೊ ದಿಸ್ ಇಸ್ ಒನ್ ಆಫ್ ಅ ಬೀಚ್ ವೇರ್. ಇದಕ್ಕೆ ನೀವು ಬಮ್ ಶಾರ್ಟ್ಸ್ ಹಾಕೋಬೋದು, ಬಿಕಿನಿ ಹಾಕೋಬೋದು. ಸೊ ಲೈಕ್ ದುಪಟ್ಟ, ಪ್ಲೇನ್ ದುಪಟ್ಟ ನೀವೇನು ಮಾಡೋಕ್ಕಾಗಲ್ಲ. ದಿಸ್ ವಾಸ್ ಆ್ಯಕ್ಚುಲಿ ಒಂದು ಘಾಗ್ರಾಗೆ ದುಪಟ್ಟ ಇತ್ತು. ಸೊ ಅದಕ್ಕೆ ಐ ವಾಸ್ ನಾಟ್ ಯೂಸಿಂಗ್ ದಟ್ ದುಪಟ್ಟ ಅಟ್ ಆಲ್. ಸೊ ಐ ಕನ್ವರ್ಟೆಡ್ ಇನ್ ಟು ಅ ಬಿಕಿನಿ. ಜಸ್ಟ್ ಒಂದು ಕುರ್ತಿನ ಮಾತ್ರ ಏನಾದರೂ ಇದ್ದರೆ ಈ ಥರ ಮಾಡ್ಬೋದು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದೆ. ಹೋಗಿ ನಾನು ಇದು ವೇರ್ ಮಾಡ್ಕೊಂಬರ್ಬೋದು. ಶೋರ್. ಎಸ್, ನಾನು ಹೋಗಿ ವೇರ್ ಮಾಡ್ಕೊಂಡು ಬರ್ತೀನಿ. ಹೇಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ನೀವು ರೆಡಿಯಾಗಿರಿ. ಎಸ್, ಬನಾನಾ ಪ್ರಿಂಟಿಂಗ್ ಒನ್ ಪೀಸ್ ಸಕ್ಕತ್ತಾಗಿದೆ, ಸಖತ್ ಕಂಫರ್ಟ್ ಆಗಿದೆ. ಆ್ಯಂಡ್ ಲಕ್ಷ್ಮಿ ಅವ್ರು ಹೇಳಿದ್ರು ಮಾತಾಡ್ತಾ ತುಂಬ ರಫ್ ಆಗಿರುತ್ತೆ, ಹಾಕೋದಕ್ಕೆ ಏನು ಮಾಡ್ಬೋದು ಅಂತ ಇದೆ ಅಂತ. ಬಟ್ ತುಂಬ ಚೆನ್ನಾಗಿದೆ. ಸೊ ಅವ್ರನ್ನೇ ಕೇಳೋಣ. ಎಸ್ ಲಕ್ಷ್ಮಿ, ಹೇಳಿ ಹೇಗೆ ಕಾಣಿಸ್ತಾ ಇದೆ? ಲುಕಿಂಗ್ ಲೈಕ್ ಅ ಬೇಬಿ ಡಾಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಚಿಂಗ್ ಶೂ ಕೊಟ್ಟಿದ್ದಾರೆ ಇದಕ್ಕೆ ಅಂತಲೇ, ಗ್ರೀನ್ ಕಲರ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ಗ್ರೀನ್. ಎಸ್, ಫ್ಲೋರೋಸೆಂಟ್ ಕಲರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಹತ್ರ ಇನ್ನು
ಕಾಸ್ಟ್ಯೂಮ್ಸ್ ಬಿಟ್ಟರೆ ಬೇರೆ ಇನ್ನು ಏನೆಲ್ಲ ಸಿಗುತ್ತೆ? ಆ್ಯಕ್ಚುಲಿ ನಂದೇ ಆನ್ಲೈನ್ ಸ್ಟೋರ್ ಅದ, ಗ್ಲಿಟ್ರಿ ಮೀ ಅಂತ. ಗ್ಲಿಟ್ರಿ ಮೀ. ಸೊ ಐ ಗೆಟ್ ಇವಾಗ ಮ್ಯಾನುಫ್ಯಾಕ್ಚರರ್ಸ್, ಕಾರಿಗರು ಎಲ್ಲ ತುಂಬ ಅವರೇ ಮಾಡ್ತಾರೆ. ಸೊ ದೇ ವಿಲ್ ನಾಟ್ ನೋ ವೇರ್ ಟು ಸೆಲ್. ಸೊ ಅವ್ರಿಗೆಲ್ಲ ನಾನು ಆಪರ್ಚುನಿಟಿ ಕೊಟ್ಟು ಸ್ಯಾರೀಸ್ ನೀವು ಹೇಳಿದ್ದು ಐ ಹ್ಯಾವ್ ಇಟ್ ಆನ್ ಮೈ ಆ್ಯಂಡ್ ಐ ಗೆಟ್ ಇಟ್ ಫ್ರಮ್ ಫ್ರಾನ್ಸ್, ಇಟಲಿ, ಚೈನಾ. ಸೊ ತುಂಬ ಕಡೆಯಿಂದ ವಾಟ್ ಎವರ್ ಅಲ್ಲಿಂದ ಇಲ್ಲಿಗೆ ಸಿಗೋಗೆ ನಮ್ಮ ಇಂಡಿಯಾ ನಮ್ಮ ಜನತೆಗೆ ಸಿಗಲಿ ಅಂತ ಐ ಟ್ರೈ ಟು ಇಂಪೋರ್ಟ್ ದೋಸ್ ಥಿಂಗ್ಸ್. ಅಲ್ಲಿಂದ ಕೂಡ ತರಿಸಿ ಕೊಡ್ತೀರಾ ಅಂತ. ಇನ್ನು ಕ್ಲಾತ್ಸ್ನ ಬಿಟ್ಟರೆ ಬೇರೆ ಏನೆಲ್ಲ ಸಿಗ್ಬೋದು? ಶೂಸ್, ಜಾಕೆಟ್ಸ್, ವೆಸ್ಟರ್ನ್ ವೇರ್, ಆಲ್ ದೀಸ್ ಲಿಟಲ್ ಥಿಂಗ್ಸ್ ಇನ್ ದ ಕಿಚನ್ ಐಟಮ್ಸ್ ವಿ ಆರ್ ವೆರಿ ಕ್ಯೂಟ್. ಇವಾಗ ನೀನು ಸಾಲ್ಟ್ ಪೆಪ್ಪರ್ ಕೊಡಬೇಕು, ಇಲ್ಲ ನೀವು ಫ್ರೈ ಮಾಡಬೇಕು, ದೋಸ್ ವೆರಿ ಕ್ಯೂಟ್ ಸ್ಟಫ್ ವಿಚ್ ಇಸ್ ಲೈಕ್ ಡೈಲಿ ಯೂಸ್, ಅವನು ಇದೆ. ಸೊ bags, everything, and men section is also there, like belts, jackets, jeans, tops, which are very funky, ಆಮೇಲೆ they are all colorful. Again, here India ಅಲ್ಲಿ ನೀವು men shirt ಅಂತ ಹುಡುಕಿದ್ರೆ ನಿಮಗೆ ಪೇಸ್ಟಲ್ ಕಲರ್ಸಲ್ಲಿ ಸಿಗುತ್ತೆ, ಇಲ್ಲಾಂದರೆ ಬ್ಲೂ ಬ್ಲ್ಯಾಕ್. ಸೊ ಆ ಥರ ಇಫ್ ಯು ವಾಂಟ್ ಅ ಮೋರ್ ಬೆಟರ್ ಕಲರ್ಸ್, ಪ್ರಿಂಟ್ಸ್ ಆ್ಯಂಡ್ ಆಲ್, ದೆನ್ ದಟ್ ಇಸ್ ದ ಪ್ಲೇಸ್. ಸೊ ಲಕ್ಷ್ಮಿ ಅವ್ರಿಗೆ ನೀವೊಂದು ಕಾಲ್ ಮಾಡಿದ್ರೆ ಅಥವಾ ಗ್ಲಿಟ್ರಿ ಮೀಗೆ ಹೋಗಿ ಲೈಕ್ ಮಾಡಿದ್ರೆ, ಸೊ ಅವ್ರು ಏನೆಲ್ಲ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ತರಿಸ್ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಸಾಕಷ್ಟು ಶೇಡ್ಸ್ ಇದೆ ಅಂತ ಹೇಳಿದ್ರು, ಗಾಗಲ್ಸ್. ಸೊ ತುಂಬ ಇದೆ ಇಲ್ಲಿ, ನಾನು ಅದರಲ್ಲಿ ಒಂದು ಪಿಕ್ ಮಾಡ್ತೀನಿ. ಡಿಫ್ರೆಂಟ್ ಆಗಿದೆ ಇದೆಲ್ಲ. ಆ್ಯಂಡ್ ಇದ್ರ ಬಗ್ಗೆ ಹೇಳಿ ಒಂದೊಂದು ಗಾಗಲ್ಸು ಒಂದೊಂದು ಡಿಫ್ರೆಂಟ್ ಶೇಪ್ಸ್ ಇದೆ. ಆ್ಯಕ್ಚುಲಿ ಈ ಗಾಗಲ್ಸು ಬಂದಿದ್ದು ಬರೇ ಈ ಡಯಲ್ ಆ್ಯಂಡ್ ದಿಸ್ ರಿಬ್. ಓಕೆ, ಇದಕ್ಕೆ ನಾನು ಈ ಘಾಗ್ರಾಸ್ಗೆಲ್ಲ ಎಂಬ್ರಾಯ್ಡ್ರಿ ಮಾಡ್ತಾರಲ್ವಾ, ಅದನ್ನ ನಾನು ಜಸ್ಟ್ ಗ್ಲೂ ಮಾಡಿದ್ದು ಕಾರ್ನರ್ಸಲ್ಲಿ ಇಲ್ಲಿ, ಸೊ ದಟ್ ಅದು ಒಂದು ಫೆಸ್ಟಿವ್ ಲುಕ್ ಬರಲಿ ಅಂತ. ಆ್ಯಂಡ್ ತುಂಬ ರಿಚ್ ಆಗಿ ಕಾಣಿಸ್ತಾ ಇದೆ, ಅದು ಅನ್ನಿಸ್ತಾ ಇಲ್ಲ, ಬಟ್ ನೀವೇ ಅದನ್ನ ಹಾಕಿರೋದು ಅಂತ. ಇದು ಆ್ಯಕ್ಚುಲಿ ನಾನು ಇದನ್ನ ಸೆಲ್ ಮಾಡಿದ್ಮೇಲೆ ಮೆನಿ ಅದರ್ ಕಂಪನೀಸ್ ಬೈ ಇಟ್ ಫ್ರಮ್ ಮೀ ಆ್ಯಂಡ್ ಇಟ್ ಇಸ್ ಅವೈಲಬಲ್ ಇನ್ ಡಿಫ್ರೆಂಟ್ ವೆಬ್ಸೈಟ್ಸ್ ಆಸ್ ವೆಲ್. ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ರೆಡಿ ಸಿಕ್ಕಿರೋದಾ? ಇದು ಬಂದಿರೋದು ದಿಸ್ ಡಯಲ್, ದಿಸ್ ರೈಲ್ ಆ್ಯಂಡ್ ದಿಸ್ ಥಿಂಗ್ ಇಸ್ ಆಲ್ರೆಡಿ ದೇರ್. ಇದಕ್ಕೆ ನಾನು ಗ್ಲೂ ಹಾಕಿರೋದು. ಇದು ಆ್ಯಕ್ಚುಲಿ ಹಿಂಗೆ ಯು ಕ್ಯಾನ್ ರಿಮೂವ್ ಇಟ್. ಓಕೆ, ಸೊ ಇದು ಸ್ವಲ್ಪ ನೈಸ್ ಫೆಸ್ಟಿವ್ ಲುಕ್ ಬರಲಿ, ಒಂಥರ ಗ್ರ್ಯಾಂಡ್ ಲುಕ್ ಬರಲಿ ಅಂದ್ಬಿಟ್ಟು ಐ ಜಸ್ಟ್ ಯೂಸ್ಡ್ ಇಟ್. ಓಕೆ, ಸೊ ಇದ್ರ ಬಗ್ಗೆ ಹೇಳಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ದಿಸ್ ಇಸ್ ಅ ಡಬಲ್ ಡಯಲ್. ನೌ ಡೇಸ್ ಅದು ತುಂಬಾನೇ ಇನ್ ಸಿಂಕ್ ಆಗ್ತಾ ಇದೆ. ಐ ಮೀನ್ ಮೆನಿ ಆಫ್ ದ ಥಿಂಗ್ಸ್ ವಾಟ್ ಯು ಸಿ ಡಬಲ್ ಡಯಲ್ಸ್ ಆರ್ ಇನ್ ಫ್ಯಾಷನ್ ನೌ. So when you're wearing a very simple dress and you want to show people that now you are different, you need nang kelidri how come ninge different helidru jana anta. I used to wear something like this and people forced to see me whether it is good or bad, but they were supposed to. Really very nice. ಸೊ ನೀವು ಇವ್ರ ಹತ್ರ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಬೇಕು ಎಲ್ಲ ಸಿಗುತ್ತೆ. ಸೊ ನನ್ನ ಲುಕ್ ಫುಲ್ ಕಂಪ್ಲೀಟ್ ಆಗಿದೆ. ಬೇಬಿ ಡಾಲ್ ಥರ ಅಂತ ಹೇಳಿದ್ರು, ಗೊತ್ತಿಲ್ಲ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಬಟ್ ಇವ್ರು ಕೊಟ್ಟಿರುವಂತಹ ಎಲ್ಲ ಒಂದು ಆಕ್ಸರೀಸ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಎಸ್, ಈಗ ಒಂದು ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಆದಮೇಲೆ ಇನ್ನು ರೀಸೈಕ್ಲಿಂಗ್ ಮಾಡಿರುವಂಥ ಒಂದಷ್ಟು ಕಾಸ್ಟ್ಯೂಮ್ಸ್ ಇದೆ, ಇನ್ನು ಬೇರೆ ಬೇರೆ ಪ್ಯಾಟರ್ನ್ಸ್ ಕಾಸ್ಟ್ಯೂಮ್ಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಈ ಮುಂಚೆ ಸಾಕಷ್ಟು ಕಾಸ್ಟ್ಯೂಮ್ಸ್ ನೋಡಿದ್ವಿ, ಬಟ್ ಇನ್ನೂ ಒಂದಷ್ಟು ಕಾಸ್ಟ್ಯೂಮ್ ಇದೆ. ಸೊ ಲಕ್ಷ್ಮಿ, ಈ ಸೆಕ್ಷನಲ್ಲಿ ಏನಿದೆ ಆ್ಯಂಡ್ ನನಗೆ ವೇರ್ ಮಾಡೋದಕ್ಕೆ ಯಾವ್ದು ಕೊಡ್ತೀರಾ ಇವಾಗ? ಇದನ್ನು ತಗೊಳ್ಳಿ. ಸಮರ್ ಲುಕ್ಗೆ ದಿಸ್ ಥಿಂಗ್ ಇಸ್ ವೆರಿ ನಾನು ಇದ್ರ ಬಗ್ಗೆ ಹೇಳ್ತೀನಿ, ಹಾಕ್ಕೊಂಡು ಬನ್ನಿ. ನಾನು ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೊಂದಷ್ಟು ಕಲೆಕ್ಷನ್ಸ್ ಇದೆ, ನೀವು ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ. ಸಮ್ಮರ್ಗಂತೂ ತುಂಬ ಒಂಥರ ಕೂಲಾಗಿದೆ ಡ್ರೆಸ್ಸು. ಸಮ್ಮರ್ಗೆ ಆ್ಯಪ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಡಿಸೈನು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ಸೈಡ್ ಸ್ಲಿಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕೆಳಗಡೆ ಕಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಯಾವ ಥರ ಕಾಸ್ಟ್ಯೂಮ್ ಸ್ಟಿಚ್ ಮಾಡೋದು ಆ್ಯಂಡ್ ಯಾವ ಥರ ಡಿಸೈನು ಲಕ್ಷ್ಮಿ ಅವ್ರನ್ನೇ ಕೇಳೋಣ. ಸೊ ಬನ್ನಿ.
ಸೊ ಲಕ್ಷ್ಮಿ ಹೇಳಿ, ಇದು ಒಂಥರ ಡಿಫ್ರೆಂಟ್ ಆಗಿದೆ ಕಾಸ್ಟ್ಯೂಮ್ ಇದು, ಆ್ಯಂಡ್ ಒನ್ ಪೀಸ್ ಥರನೂ ಹಾಕ್ಕೋಬೋದು, ಆ್ಯಂಡ್ ಕಂಫರ್ಟಬಲ್ ಇಲ್ಲ ಅಂದವರು ಬೇಕಾದರೆ ಲೆಗಿನ್ ಥರ ಏನಾದರೂ ಇದಕ್ಕೆ ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ಅದಕ್ಕೆ ನಾನು ದಟ್ಸ್ ದ ರೀಸನ್ ನಾನು ಇದನ್ನು ಚೂಸ್ ಮಾಡಿದ್ದು. ಆ್ಯಕ್ಚುಲಿ ಇದು ನಾನು ಡಿಸೈನ್ ಮಾಡಿದಾಗ ಇದಿರಲಿಲ್ಲ. ಇದು ನಾನು ಜಸ್ಟು ಐ ಥಾಟ್ ಈ ಥರ ಹಿಂಗೆ ಕಟ್ ಮಾಡಿದರೆ ಇಲ್ಲಿ ಗಿವ್ ಅ ಫಂಕಿ ಲುಕ್ ಅಂದ್ಬಿಟ್ಟು ಐ ಗೇವ್ ಇಟ್. ಆ್ಯಂಡ್ this what thing is actually a keychain. Okay. So I've just stitched it here. So you can actually ಇದು ಒನ್ ಪೀಸ್ ಥರ ಹಾಕ್ಕೋಬೋದು, ಟಿ ಶರ್ಟ್ ಥರ ಹಾಕ್ಕೋಬೋದು, ನೀವು ಶಾರ್ಟ್ಸ್ ಹಾಕ್ಕೋಬೋದು, ಲೆಗಿನ್ಸ್ ಹಾಕ್ಕೋಬೋದು. ಸೊ ಇಲ್ಲಿ ನೀವು ಶ್ರಗ್ ಹಾಕ್ಕೊಂಡ್ರೆ ಇಟ್ ವಿಲ್ ಗಿವ್ ಅ ಡಿಫ್ರೆಂಟ್ ಲುಕ್. ಸೊ ಇದ್ರ ಮೇಲೆ ನೀವು ಹಾಫ್ ಶೋಲ್ಡರ್ ಇದನ್ನು ಆ್ಯಕ್ಚುಲಿ ನೀವು ಸ್ವಲ್ಪ ಇದು ಮಾಡಿದರೆ ಯು ಕ್ಯಾನ್ ವೇರ್ ಇಟ್ ಲೈಕ್ ಆಫ್ ಶೋಲ್ಡರ್ ಆಸ್ ವೆಲ್. ಸೊ ಒಂದೇ ಡ್ರೆಸ್ಸನ್ನ ನಾವು ಯಾವ ಥರ ವೇರ್ ಮಾಡ್ತೀವಿ, ಸೊ ಅದ್ರ ಮೇಲೆ ಸೊ ಯು ಕ್ಯಾನ್ ಆಲ್ಸೋ ಗಿವ್ ಇಲ್ಲಿ ಒಂದು ನೀವು ಥಿಕ್ ಬೆಲ್ಟ್ ಕೊಟ್ಟರೆ ಟಾಪ್ ಆ್ಯಂಡ್ ಸ್ಕರ್ಟ್ ಥರ ಲುಕ್ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಮೋರ್ ಲುಕ್. ಸೊ ದಟ್ ಈಸ್ ದ ಮೇನ್ ಸ್ಪೆಷಾಲಿಟಿ ಫಾರ್ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರು ಮಾಡೋ ಒಂದು ಕಾಸ್ಟ್ಯೂಮಲ್ಲಿ ತುಂಬ ಡಿಫ್ರೆಂಟ್ ಏನು ಮಲ್ಟಿಪಲ್ ಲುಕ್ಸ್ ಕೊಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಂದಷ್ಟು ಗಾಗಲ್ಸ್ ಆವಾಗಲೇ ತೋರಿಸ್ತೆ. ಆ್ಯಂಡ್ ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ, ಯಾವ್ದು ಪಿಕ್ ಮಾಡ್ತೀರಾ? ಎಸ್, ಬ್ಲ್ಯಾಕ್ ಆ್ಯಂಡ್ ವೈಟ್. ಯಾವಾಗಲೂ ಇದು ಒಂಥರ ಏನು ಕಲರ್ಸು ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಎಲ್ಲರೂ ಜಾಸ್ತಿ ಇಷ್ಟಪಡೋದು ಬ್ಲ್ಯಾಕ್ ಆ್ಯಂಡ್ ವೈಟ್. ಆ್ಯಂಡ್ ನನಗೂ ಕೂಡ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈ ಥರ ಕ್ಯಾಟ್ ಶೇಡ್ಸ್ ಕೊಟ್ಟಿದ್ದಾರೆ. ಸೊ ಎಸ್, ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಆವಾಗಲೇ ಏನು ಹಾಕಿದ್ದೆ ಶೂಸು ಅದು ಕೂಡ ಮ್ಯಾಚ್ ಆಗುತ್ತೆ. ಆ್ಯಂಡ್ ವೈಟ್, ಬ್ಲ್ಯಾಕ್ ಯಾವ ಕಲರ್ ಬೇಕಾದರೂ ಹಾಕ್ಬಿಡು. ಆ್ಯಂಡ್ ರೆಡ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಎನಿ ಫ್ಲೋರಸೆಂಟ್ ಕಲರ್ಸ್ ವಿಲ್ ಗೋ ವೆಲ್. ಯಾವ ಕಲರ್ ಬೇಕಾದರೂ ಇದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನ್ನ ಲುಕ್ ಕಂಪ್ಲೀಟ್ ಆಗಿದೆ. ಎಸ್, ಇನ್ನು ನೆಕ್ಸ್ಟ್ ಇನ್ನು ಯಾವ್ಯಾವೆಲ್ಲ ಕಲೆಕ್ಷನ್ಸ್ ಇದೆ, ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ನಾನು ಪಿಕ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ನಾನು ಅದನ್ನು ಕೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಹೇಳಿ, ನನಗೆ ಇದು ಒಂಥರ ಡಿಫ್ರೆಂಟ್ ಮಟೀರಿಯಲ್ ಅನ್ನಿಸ್ತು. ಇಟ್ಸ್ ಆ್ಯಕ್ಚುಲಿ ಫ್ರಂಟ್ ಸ್ಲಿಟ್ ಸ್ಕರ್ಟ್. ಓಕೆ. ಸೊ ಯೂಶಲಿ ಸೈಡ್ ಸ್ಲಿಟ್ ಕೊಡ್ತಾರೆ, 2 ಸ್ಲಿಟ್ಸ್ ಕೊಡ್ತಾರೆ. ನಾನೇನು ಮಾಡಿದೆ, ನಾನು ಫ್ರಂಟ್ ಸ್ಲಿಟ್ ಕೊಟ್ಟಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಗಿವನ್ ಅ ಬ್ಯೂಟಿಫುಲ್ ಬಟನ್ಸ್ ಟು ಕ್ಯಾರಿ ಓವರ್. ದಿಸ್ ಇಸ್ ಒನ್ ಮೋರ್ ರೀಇಂಜಿನಿಯರಿಂಗ್. ನಿಮ್ಮ ಜೀನ್ಸ್, ಓಲ್ಡ್ ಜೀನ್ಸು ನೀವು ಹಾಕೊಂಡು ಬೋರ್ ಆಗಿದೆ. ಸೊ ಕೆಳಗಡೆ ನಾನು ಫ್ರಿಂಜಸ್ ಕೊಟ್ಟಿದ್ದೀನಿ. ಅಂದರೆ ಇದೇನು ಮೆಟೀರಿಯಲ್, ಅಂದರೆ ರೆಡಿ ಸಿಗುತ್ತಾ ಇದು ನಿಮಗೆ ಯೂಶಲಿ ಲೆದರ್ ಶಾಪ್ಸ್, ಇವಾಗ ನೀವು ಯಾವುದಾದ್ರೂ ಕ್ಲಾತ್ ಫ್ಯಾಬ್ರಿಕ್ ಶಾಪ್ಗೆ ಹೋದರೆ ನಿಮಗೆ ಅದು ಸಿಗುತ್ತೆ. ಯೂಶಲಿ ಇದು ಸ್ಕರ್ಟ್ಸ್ಗೆ ಯೂಸ್ ಮಾಡ್ತಾರೆ, ಸ್ಕರ್ಟ್ ಕೆಳಗಡೆ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಜಾಕೆಟ್ಸ್ ಹಾಕೊತಾರೆ, ಈ ಕೌ ಗರ್ಲ್ಸ್ ಹಾಕೊತಾರಲ್ಲ. ಸೊ ಆ ಥರ ಮಟೀರಿಯಲ್ಲು. ಸೊ ಆ ಥರ ನಾ ಹ್ಯಾವ್ ಗಿವನ್ ಅ ಫ್ರಿಂಜ್ ಟು ದ ಡೌನ್. ಸೊ ಇದನ್ನು ನೀವು ಆ್ಯಕ್ಚುಲಿ ಪುಲ್ ಅಪ್ ಮಾಡಿದ್ರೆ ನಿಮಗೆ 3/4 ಲುಕ್ ಬರುತ್ತೆ. ಪುಲ್ ಡೌನ್ ಮಾಡಿದ್ರೆ ನಿಮ್ಗೆ ಈ ಲುಕ್ ಬರುತ್ತೆ. ಓಕೆ, ಇದ್ರ ಬಗ್ಗೆ ಹೇಳಿ, ಇದು ಯಾವ ಥರ ಇದೆ? ಇದು ಒಂಥರ ಡಿಫ್ರೆಂಟ್ ಆಗಿದೆ, ಮೆಟೀರಿಯಲ್ ಕೂಡ ಡಿಫ್ರೆಂಟ್. ಇದು ಆ್ಯಕ್ಚುಲಿ ಇದು ನಿಮಗೆ ಶರ್ಟ್ ಮಟೀರಿಯಲ್. ಇದು ಆ್ಯಕ್ಚುಲಿ ಟಿ ಶರ್ಟ್ಸ್ ಮಾಡ್ತಾರಲ್ವ ಹುಡುಗರಿಗೆ, ಆ ಮಟೀರಿಯಲ್ ಇದು. ಸೊ ಇದಕ್ಕೆ ಪೆನ್ಸಿಲ್ ಸ್ಕರ್ಟ್ ಅಂತಾರೆ, ದಿಸ್ ಕೈಂಡ್ ಆಫ್ ಡಿಸೈನ್. ಸೊ ಅಗೇನ್ ನಾನು ಇದಕ್ಕೆ ಒಂಥರ ಕ್ರಾಸ್ ಕಟ್ ಕೊಟ್ಟಿದ್ದೀನಿ. ಸೊ ದಟ್ ಇದು ಒನ್ ಸೈಡ್ ಸ್ಲಿಟ್ ಬರುತ್ತೆ. ಸೊ ಕಾಣಕ್ಕೆ ಇಟ್ ಇಸ್ ಲೈಕ್ ಟೂ ಸೈಡೆಡ್, ಬಟ್ ಒನ್ ಸೈಡ್ ಸ್ಲಿಟ್ ಬರುತ್ತೆ. ಇದಕ್ಕೆ ಪೇಸ್ಟಲ್ ಕಲರ್ಸ್ ಅಂತಾರೆ. ಸೊ ಫಾರ್ ಅ ಪೀಚ್ ಐ ಥಾಟ್ ಲೆಮನ್ ಯೆಲ್ಲೋ ನೈಸ್ ಕ್ರಾಪ್ ಟಾಪ್. ಇದಕ್ಕೆ ನಾನು ಬಟರ್ಫ್ಲೈ ಕಟ್ ಅಂತಾರೆ ಇದಕ್ಕೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಕ್ರಾಪ್ ಟಾಪ್ಸ್ ವಿಚ್ ವಿಲ್ ಗೋ ವೆಲ್. ಆ್ಯಂಡ್ ಇಫ್ ಯು ವೇರ್ ದಿಸ್, ಟ್ರಸ್ಟ್ ಮೀ, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಯಾರಿಗಾದರೂ. ಇದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಂತ. ಎಸ್, ನಾನು ವೇರ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಅದಕ್ಕೆ ಮುಂಚೆ ಇಲ್ಲಿ ಒಂದು ವೈಟ್ ಪ್ಯಾಂಟ್ ನೋಡಿದೆ, ಇದ್ರ ಬಗ್ಗೆ ಕೇಳಬೇಕಂತ ಅನ್ನಿಸ್ತೈತೆ ಆವಾಗಿಂದ. ದಿಸ್ ಇಸ್ ಆ್ಯಕ್ಚುಲಿ ಇವಾಗ ತುಂಬಾ ಟೋನ್ ಜೀನ್ಸ್ ಬರ್ತಾ ಇದೆ. ಸೊ ಪೀಪಲ್ ಆರ್ ಶೋಯಿಂಗ್ ಆಫ್ ದೇರ್ ಲೆಗ್ಸ್ ಆ್ಯಂಡ್ ಸ್ಕಿನ್ ಆ್ಯಂಡ್ ಆಲ್ ದ್ಯಾಟ್. ಸೊ ಫ್ಯೂ ಆಫ್ ದ ವುಮೆನ್ ನನಗೆ ಬರ್ತಾರೆ, ದೇ ಆರ್ ನಾಟ್ ಕಂಫರ್ಟಬಲ್ ಶೋಯಿಂಗ್, ದ ಫ್ಯಾಮಿಲಿ ಈಸ್ ನಾಟ್ ಕಂಫರ್ಟಬಲ್ ಶೋಯಿಂಗ್.
ಟೈಮ್ ಆಗ್ತಾ ಇದೆ, ಲಾಸ್ಟಲ್ಲಿ ಹೋಗಿ ಇದನ್ನು ವೇರ್ ಮಾಡ್ಕೊಂಡ್ಬರ್ತೀನಿ. ಅಷ್ಟರಲ್ಲಿ ಇನ್ನೊಂದಷ್ಟು ಡಿಸೈನ್ಸ್ ನೋಡ್ತಾ ಇರಿ. ಎಸ್, ಅವ್ರು ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ, ಯಾರು ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ. ಗೊತ್ತಿಲ್ಲ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ. ಲಕ್ಷ್ಮಿ ಅವ್ರನ್ನ ಕೇಳೋಣ. ಲಕ್ಷ್ಮಿ, ಹೇಳಿ, ಹೇಗೆ ಕಾಣಿಸ್ತಾ ಇದೆ ಡ್ರೆಸ್ ಆ್ಯಂಡ್ ಇದ್ರ ಬಗ್ಗೆ ಹೇಳಿ, ಕಾಸ್ಟ್ಯೂಮ್ ಬಗ್ಗೆ. ಸೊ ಇದು ನಿಮಗೆ ಪೆನ್ಸಿಲ್ ಕಟ್ ಅಂತ ಹೇಳಿದೆ. ಸೊ ಯು ಕ್ಯಾನ್ ಸಿ ಯೂಶಲಿ ಸ್ಟ್ರೈಟ್ ಸ್ಕರ್ಟ್ ಇರುತ್ತೆ, ಇಲ್ಲ ಸೈಡ್ ಸ್ಲಿಟ್ ಇರುತ್ತೆ. ಇನ್ನೊಂದು ನಾನು ಫ್ರಂಟ್ ಸ್ಲಿಟ್ ತೋರಿಸಿದೆ. ಇದರಲ್ಲಿ ನಾನು ಕ್ರಾಸ್ ಫಿಟ್ ಕೊಟ್ಟಿದ್ದೀನಿ. ಸೊ ಇಟ್ ಗಿವ್ಸ್ ಯು ಲೈಕ್ ಯುನೋ ಮರ್ಮೇಡ್ ಲುಕ್, ಮರ್ಮೇಡ್ ಸ್ಕರ್ಟ್ ಲುಕ್. ಸೊ ನಿಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಯು ವಿಲ್ ಲುಕ್ ಎಲಿಗೆಂಟ್ ಆ್ಯಂಡ್ ಯು ವಿಲ್ ಲುಕ್ ಡಿಫ್ರೆಂಟ್. ಆ್ಯಂಡ್ ಸ್ಕರ್ಟಲ್ಲೇ ನಾನು ಡಿಫ್ರೆಂಟಾಗೆ ನೋಡಿದ್ದು. ಸೊ ಐ ಹ್ಯಾವ್ ಮ್ಯಾಚ್ಡ್ ಅಪ್ ವಿತ್ ಬಟರ್ಫ್ಲೈ ಕೈಂಡ್ ಆಫ್ ಕ್ರಾಪ್ ಟಾಪ್. ಬಟರ್ಫ್ಲೈ ಕಟ್ ಅಂತಾರೆ ಇದಕ್ಕೆ, ಓವರ್ಲ್ಯಾಪಿಂಗ್ ಇದೆ. ಸೊ ಆ ಥರ ಇಟ್ ವಿಲ್ ಗಿವ್ ಯು ಅ ನೈಸ್ ಗರ್ಲಿ ಲುಕ್. ಆಲ್ ಎಂಡ್ ಆಫ್ ದ ಡೇ ಯು ಕ್ಯಾರಿ ಇಟ್ ಆಫ್. ಸಿ, ಯಾವುದಾದ್ರೂ ಕಾಸ್ಟ್ಯೂಮ್ ಇರ್ಬೋದು, ಬಟ್ ದ ವೇ ಯು ಕ್ಯಾರಿ ಇಟ್ will actually add up the more glory, right? So ಆ ಥರ you have added a lot of good things on this. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ. ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬ ಚೆನ್ನಾಗಿದೆ ನಂತರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಐಡಿಯಾಸ್ ಆ್ಯಂಡ್ ಡಿಫ್ರೆಂಟ್ ಕ್ಲಾತ್ಸಲ್ಲಿ ಯೂಸ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಷರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಇವ್ರ ಹತ್ರ ಇರುವಂತಹ ಸಾಕಷ್ಟು ಕಲೆಕ್ಷನ್. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಲಕ್ಷ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.